Dear students, in the yesterday's class, we have rehearsed about the previously completed portion regarding reproduction in organisms. So, in the today's class, I am going to continue with the highlights about the reproduction in organisms. Remember, anyway, sexual reproduction includes the three important phases as such we remember. One is called juvenile phase. The same thing can be considered as the vegetative phase in the plants. Next phase is called as the reproductive phase, and last phase is called as the senescent phase. So you should remember all the three phases of that sexual method of reproduction and also the definitions concerned with. Now next, after understanding about that one, the one question arises in our mind: why actually these three phases occurring in the sexual method of reproduction? The main reason for this one will be the hormonal effect. So hormones which are and the interaction between the hormones and as well the environmental factors leads to the three phases like the juvenile, reproductive and as well the senescent phases. Now in the next part, I am going to discuss about that is the flowers. They are going to bear the flowers in unseason. I mean, one example has been given in the textbook. That is bamboo. Take for example bamboo plant. In its lifespan, it used to bear the flower only once. So 50 to 100 years period ಅಲ್ಲಿ ಕೇವಲ ಒಮ್ಮೆ ಮಾತ್ರ ಅದು ಫ್ಲವರ್ ಫಾರ್ಮೇಷನ್ ಮಾಡುತ್ತೆ ಅಂತ ಒಂದು ಫ್ಲವರ್ಗೆ ಎಕ್ಸಾಂಪಲ್ ಬ್ಯಾಂಬೂ ಪ್ಲಾಂಟ್. ಇನ್ನೊಂದು ಸ್ಟ್ರೊಬೈಲ್ಯಾಂಥಸ್ ಕುಂತಿಯಾನ ಅಂತ ಹೇಳಿ. ಸೊ ದಿಸ್ ಸ್ಟ್ರೊಬೈಲ್ಯಾಂಥಸ್ ಕುಂತಿಯಾನ ಕಾಮನ್ ನೇಮ್ ಬಂದು ನೀಲ್ ಕುರಂಜಿ ಅಂತ ಹೇಳ್ತೀವಿ. ಇಟ್ ಯೂಸ್ ಟು ಫಾರ್ಮ್ ದ ಫ್ಲವರ್ಸ್ ಒನ್ಸ್ ಇನ್ ಎವ್ರಿ 12 ಇಯರ್ಸ್. ಪ್ರತಿ 12 ವರ್ಷಕ್ಕೊಂದು ಸಲ ಅದು ಫ್ಲವರ್ಸ್ ಅನ್ನು ಫಾರ್ಮೇಷನ್ ಮಾಡುವಂಥದ್ದು. ಇದನ್ನು ನೀವು ಎಕ್ಸಾಮ್ ದೃಷ್ಟಿಯಿಂದ ನೆನಪಿಟ್ಕೋಬೇಕಾಗುತ್ತೆ. ಇನ್ನು ನೆಕ್ಸ್ಟ್ ಪಾರ್ಟಲ್ಲಿ ಫೇಸಸ್ ಇನ್ ಸೆಕ್ಷುವಲ್ ರಿಪ್ರೊಡಕ್ಷನ್ ಅಂತ ಬರುತ್ತೆ. ಆ ಒಂದು ಫೇಸಸ್ ಇನ್ ಸೆಕ್ಷುವಲ್ ರಿಪ್ರೊಡಕ್ಷನಲ್ಲಿ ನಾವು ಎರಡು ಥರದ ಒಂದು ಬ್ರೀಡರ್ ಅನಿಮಲ್ಸ್ ಮತ್ತು ಪ್ಲಾಂಟ್ಸನ್ನು ನಾವು ಡಿಸ್ಕಸ್ ಮಾಡಿರೋದಿದೆ. ಅದರಲ್ಲಿ ಯಾವುದಿದೆ ಅಂತ ಹೇಳಿದ್ರೆ, ಒಂದೇದು ಬಂದ್ಬಿಟ್ಟು ದ ರಿಪ್ರೊಡಕ್ಟಿವ್ ಫೇಸಸ್ ಇನ್ ಅನಿಮಲ್ಸಲ್ಲಿ ಒಂದು ಸೀಸನಲ್ ಬ್ರೀಡರ್ಸು, ಅನದರ್ ಒನ್ ಈಸ್ ಕಾಲ್ಡ್ ಆಸ್ ದ ಕಂಟಿನ್ಯೂಸ್ ಬ್ರೀಡರ್ಸ್ ಅಂತೇಳಿ. ಬಹಳ ಈಸಿಯಾಗಿ ಅರ್ಥ ಮಾಡ್ಕೋಬಹುದು, ಅದರ ಟೈಟಲಲ್ಲೇ ಅರ್ಥ ಇದೆ. ಸೊ ಸೀಸನಲ್ ಬ್ರೀಡರ್ಸ್ ಅಂತ ಹೇಳಿದರೆ ದೋಸ್ ಅನಿಮಲ್ಸ್ ದೇ ಯೂಸ್ ಟು ಅಂಡರ್ಗೋ ರಿಪ್ರೊಡಕ್ಷನ್ ಓನ್ಲಿ ಇನ್ ದ ಫೇವರಬಲ್ ಸೀಸನ್ ಅಂತ ಹೇಳ್ಬಿಟ್ಟು. ಅದಕ್ಕೆ ಎಕ್ಸಾಂಪಲ್ಸ್ ಕೂಡ ನಾನು ಮೆನ್ಷನ್ ಮಾಡಿದ್ದಿತ್ತು. ಮತ್ತೊಮ್ಮೆ ನೆನಪು ಮಾಡ್ಕೊಳ್ಳೋದಾದರೆ ಫ್ರಾಕ್ಸ್ ಇದೆ, ಲಿಸರ್ಡ್ಸ್ ಇದೆ, ಕೌ ಇದೆ, ಒಫೆಲೋ ಇದೆ. ಈ ರೀತಿಯಾದಂಥ ಒಂದು ಅನಿಮಲ್ಸು ಯಾವಾಗಲೂ ಸೀಸನ್ಸಲ್ಲಿ ಬ್ರೀಡಿಂಗ್ ಅಥವಾ ರಿಪ್ರೊಡಕ್ಟಿವ್ ಆ್ಯಕ್ಟಿವಿಟಿಯಲ್ಲಿ ತೊಡಗಿಸ್ಕೊಳ್ಳುವಂಥದ್ದು. ನೆಕ್ಸ್ಟ್ ಪಾರ್ಟಲ್ಲಿ ಕಂಟಿನ್ಯೂಸ್ ಬ್ರೀಡರ್ಸ್ ಅಂತ ಹೇಳ್ತೀವಿ. ಕಂಟಿನ್ಯೂಸ್ ಬ್ರೀಡರ್ಸ್ ಅಂತ ಹೇಳಿದರೆ ಸೀಸನ್ ಈಸ್ ನಾಟ್ ಎ ಬ್ಯಾರಿಯರ್. ಸೊ ಇನ್ ದೋಸ್ ಅನಿಮಲ್ಸ್ ದ ರಿಪ್ರೊಡಕ್ಟಿವ್ ಆ್ಯಕ್ಟಿವಿಟಿ ವಿಲ್ ಬಿ ಅಕರಿಂಗ್ ಟಿಲ್ ಇಟ್ಸ್ ಸೆಕ್ಷುವಲ್ ರಿಪ್ರೊಡಕ್ಷನ್. ಅಂದರೆ ಕಂಪ್ಲೀಟ್ ತನ್ನ ಜೀವಿತಾವಧಿಯಲ್ಲಿ ಯಾವತ್ತೂ ಕೂಡ ಒಂದು ರಿಪ್ರೊಡಕ್ಟಿವ್ ಆ್ಯಕ್ಟಿವಿಟೀಸಲ್ಲಿ ಅದು ತೊಡಗಿಸ್ಕೊಳ್ಳೋದ್ರಿಂದ ಅಂಥ ಅನಿಮಲ್ಸನ್ನು ನಾವು ಕಂಟಿನ್ಯೂಸ್ ಬ್ರೀಡರ್ಸ್ ಅಂತ ಹೇಳ್ಬಿಟ್ಟು ನಾವು ಹೇಳಿರೋದಿದೆ. ಸೊ ಇದಕ್ಕೆ ಎಕ್ಸಾಂಪಲ್ಸ್ ಆಗಿ ನಾವು ಹೋದ್ಸಲದಲ್ಲಿ ಡಿಸ್ಕಸ್ ಮಾಡಿದಾಗ ರ್ಯಾಬಿಟ್ ಬಗ್ಗೆ ಹೇಳ್ಕೊಟ್ಟಿದ್ದೀನಿ. ಅದೇ ರೀತಿಯಲ್ಲಿ ಪೌಲ್ಟ್ರಿ ಬರ್ಡ್ಸನ್ನು ನಾವು ನೆನಪು ಮಾಡ್ಕೋಬೋದು. ಓಕೆ, ಹ್ಯೂಮನ್ಸ್. ಸೊ ಇವಿಷ್ಟರಲ್ಲಿ ನಾವು ಕಂಟಿನ್ಯೂಸ್ ಬ್ರೀಡಿಂಗನ್ನು ನಾವು ನೋಡ್ಬೋದು. ಅದಾದ ನಂತರದಲ್ಲಿ ರಿಪ್ರೊಡಕ್ಟಿವ್ ಸೈಕಲ್ ಅಂತ ಹೇಳಿ ಒಂದು ಕಾನ್ಸೆಪ್ಟ್ ಇದೆ. ರಿಪ್ರೊಡಕ್ಟಿವ್ ಸೈಕಲ್ ಅಂತ ಹೇಳಿದರೆ ಇಟ್ ಈಸ್ ನಥಿಂಗ್ ಬಟ್ ದ ಸೈಕ್ಲಿಕ್ ದಟ್ ಈಸ್ ದ ಈವೆಂಟ್ಸ್ ಅಥವಾ ಸ್ಟೇಜಸ್ going to be taken place in almost all mammalian type of the female organisms ಅಂತ ಹೇಳ್ಬಿಟ್ಟು. ಇದರಲ್ಲೂ ಕೂಡ ಎರಡು ಥರದ ಒಂದು ನಾವು ರಿಪ್ರೊಡಕ್ಟಿವ್ ಸೈಕಲ್ಸನ್ನು ಸ್ಪ್ಲಿಟ್ ಮಾಡ್ತೀವಿ. ಒಂದಿನದನ್ನು ಮೆನಿಸ್ಟ್ರಿಯಲ್ ಸೈಕಲ್ ಅಂತ ಹೇಳಿದರೆ, ಇನ್ನೊಂದನ್ನು ಆಸ್ಟ್ರಿಯಸ್ ಸೈಕಲ್ ಅಂತ ಹೇಳಿದ್ದಿತ್ತು. ಮೆನಿಸ್ಟ್ರಿಯಸ್ ಸೈಕಲ್ ಯಾವತ್ತೂ ಕೂಡ ಇಟ್ ಈಸ್ ಗೋಯಿಂಗ್ ಟು ಬಿ ಅಕರಿಂಗ್ ಇನ್ ದಟ್ ಈಸ್ ದ ಫೀಮೇಲ್ ವಾಟ್ ವಿ ಸೇ ದ ಪ್ರೈಮೇಟ್ಸ್. Female primates are going to exhibit with this menstrual cycle, and it includes 4 important characters. And Austrian cycle can be seen in non-primatic females ಅಂತ ಹೇಳಿ ನಾವು ವಿತ್ ಎಕ್ಸಾಂಪಲ್ಸ್ ನಾವು ಡಿಸ್ಕಸ್ ಮಾಡಿರೋದಿದೆ. ಅದನ್ನು ಕೂಡ ನೀವು ರಿಹರ್ಸಲ್ ಮಾಡಿ.
ಆ ನಂತರದಲ್ಲಿ ನೆಕ್ಸ್ಟ್ ನಾವು ಈವೆಂಟ್ಸ್ ಇನ್ ಸೆಕ್ಷುವಲ್ ರಿಪ್ರೊಡಕ್ಷನ್ ಅಂತ ಹೇಳ್ಬಿಟ್ಟು ಡಿಸ್ಕಸ್ ಮಾಡಿದ್ದೀವಿ. ಸೊ ಈ ಒಂದು ಸೆಕ್ಷುವಲ್ ರಿಪ್ರೊಡಕ್ಷನ್ನಲ್ಲಿ 3 ಮುಖ್ಯವಾದಂಥ ಈವೆಂಟ್ಸನ್ನು ನಾವು ಐಡೆಂಟಿಫೈ ಮಾಡ್ತಾ ಇದ್ದೀವಿ. ಆ ಈವೆಂಟ್ಸ್ ಯಾವ್ಯಾವ ಅಂತ ಹೇಳಿದರೆ, ಮೊದಲನೇದು ಬಂದು ಪ್ರೀ ಫರ್ಟಿಲೈಸೇಷನ್ ಈವೆಂಟು, ಎರಡನೇದು ಫರ್ಟಿಲೈಸೇಷನ್ ಈವೆಂಟು, ಮೂರನೇದು ಬಂದು ಪೋಸ್ಟ್ ಫರ್ಟಿಲೈಸೇಷನ್ ಈವೆಂಟ್ಸ್ ಅಂತ ಹೇಳಿ ನಾವು ಹೇಳ್ತೀವಿ. ಸೊ ಪ್ರೀ ಫರ್ಟಿಲೈಸೇಷನ್ ಈವೆಂಟ್ ಅಂತ ಹೇಳಿದರೆ, ಬಿಫೋರ್ ಫರ್ಟಿಲೈಸೇಷನ್ ಏನು ಒಂದು ಪ್ರೋಸೆಸ್ ಆಗುತ್ತೆ ಈ ಒಂದು ಆಕ್ಟಿವಿಟೀಸ್ನಲ್ಲಿ, ಅದನ್ನು ನಾವು ಪ್ರೀ ಫರ್ಟಿಲೈಸೇಷನ್ ಅಂತ ಹೇಳ್ತೀವಿ. ಇದರಲ್ಲಿ ಮುಖ್ಯವಾಗಿ 2 ಸ್ಟೇಜಸ್ ಇದೆ. ಒಂದು ಫಾರ್ಮೇಷನ್ ಆಫ್ ದ ಗ್ಯಾಮೆಟ್ಸ್, ಅದನ್ನು ನಾವು ಗ್ಯಾಮೆಟೋಜೆನಿಸಿಸ್ ಅಂತ ಹೇಳಿದ್ವಿ. ಎರಡನೇದನ್ನು ಗ್ಯಾಮೆಟ್ಸ್ ವಿಚ್ ಆರ್ ಫಾರ್ಮಡ್ ಆರ್ ಗೋಯಿಂಗ್ ಟು ಬಿ ಟ್ರಾನ್ಸ್ಫರ್ಡ್, ಅದಕ್ಕೆ ಗ್ಯಾಮೆಟ್ ಟ್ರಾನ್ಸ್ಫರ್ ಅಂತ ಹೇಳ್ತಾರೆ. ನೀವು ಎಕ್ಸಾಮ್ನಲ್ಲಿ ಆನ್ಸರ್ ಮಾಡಬೇಕಾದ್ರೆ ಇದೇ ರೀತಿಯಲ್ಲೇ ಬರೀಬೇಕು. ಮೊದಲೇ ನೀವು ಪ್ರೀ ಫರ್ಟಿಲೈಸೇಷನ್ ಬಗ್ಗೆ ಬರೆದು ನಂತರ ಫರ್ಟಿಲೈಸೇಷನ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿ, ಲಾಸ್ಟಿಗೆ ಥರ್ಡ್ ಒನ್ ದಟ್ ಈಸ್ ಪೋಸ್ಟ್ ಫರ್ಟಿಲೈಸೇಷನ್ ಈವೆಂಟ್ಸನ್ನು ಎಕ್ಸ್ಪ್ಲೇನ್ ಮಾಡಬೇಕು. ಸೊ ಪ್ರೀ ಫರ್ಟಿಲೈಸೇಷನ್ ಈವೆಂಟ್ಸಲ್ಲಿ ನೀವು ಫಾರ್ಮೇಷನ್ ಆಫ್ ದ ಗ್ಯಾಮೆಟ್ಸನ್ನು ಒಂದು ಟೆಕ್ನಿಕಲ್ ವರ್ಡನ್ನು ಬರೀಬೇಕು. ಅದಕ್ಕೆ ನಾವು ಗ್ಯಾಮೆಟೋಜೆನಿಸಿಸ್ ಅಂತ ಹೇಳ್ತೀವಿ. ಅದಾದಮೇಲೆ ಗ್ಯಾಮೆಟ್ ಟ್ರಾನ್ಸ್ಫರ್. ಸೊ ಇದಿಷ್ಟನ್ನು ನಾವು ಪ್ರಾಕ್ಟೀಸ್ ಮಾಡಬೇಕಾದ್ರೆ, ಸೊ ಡೆಫಿನೇಷನನ್ನು ಕಲ್ತ್ಕೊಳ್ಳಿ, ಗ್ಯಾಮೆಟೋಜೆನಿಸಿಸ್ ಅಂದರೆ ಏನು ಅಂತೇಳಿ, ಮತ್ತು ಗ್ಯಾಮೆಟ್ ಟ್ರಾನ್ಸ್ಫರ್ ಯಾವ ರೀತಿ ಆಗುತ್ತೆ ಅನ್ನೋದನ್ನು ಕೂಡ ನಾನು ನಿಮಗೆ ಓದ್ ಕ್ಲಾಸಲ್ಲಿ ಹೇಳ್ಕೊಟ್ಟಿರೋದಿದೆ. ಇದನ್ನು ನೀವು ಕಲ್ತಾದ್ಮೇಲೆ ನೆಕ್ಸ್ಟ್ ಯು ಶಿಫ್ಟ್ ಆನ್ ಟು ದ ನೆಕ್ಸ್ಟ್ ಕಾನ್ಸೆಪ್ಟ್ ದಟ್ ಇಸ್ ಕಾಲ್ಡ್ ಸೆಕ್ಷುಯಾಲಿಟಿ ಇನ್ ಪ್ಲಾಂಟ್ಸ್ ಅಂತ ಹೇಳಿ. ಸೊ ಸೆಕ್ಷುಯಾಲಿಟಿ ಇನ್ ಪ್ಲಾಂಟ್ಸ್ ಅಂತ ಹೇಳಿದರೆ ನಮಗೆ ಗೊತ್ತಿದೆ. ಸೊ 2 ಥರದ ಒಂದು ಕಂಡೀಷನ್ಸನ್ನು ನಾವು ಈ ಸಂದರ್ಭದಲ್ಲಿ ನೆನ್ಪು ಮಾಡ್ಕೋಬೇಕು ಎಕ್ಸಾಮ್ ದೃಷ್ಟಿಯಿಂದ. ಒಂದು ಯೂನಿಸೆಕ್ಷುವಲ್ ಟೈಪ್, ಅನದರ್ ಒನ್ ಈಸ್ ಕಾಲ್ಡ್ ಆಸ್ ದ ಬೈಸೆಕ್ಷುವಲ್ ಟೈಪ್ ಅಂತ ಹೇಳಿ ನಾವು ಕರಿತೀವಿ. ಯೂನಿಸೆಕ್ಷುವಲ್ ಅಂತ ಹೇಳಿದರೆ ಮೀನಿಂಗ್ ಏನಿದೆ? ಸೊ ಯೂನಿ ಅಂದರೆ ಸಿಂಗಲ್, ಸೆಕ್ಷುವಲ್ ಅಂದರೆ ದ ಪ್ಲಾಂಟ್ ಅಥವಾ ಆರ್ಗ್ಯಾನಿಸಮ್ ಹ್ಯಾವಿಂಗ್ ವಿತ್ ದಟ್ ಈಸ್ ಸಿಂಗಲ್ ಸೆಕ್ಸ್ ಅಂತ ಹೇಳಿ. ಸೊ ಐದರ್ ಮೇಲ್ ಪ್ಲಾಂಟ್ ವಿತ್ ಸ್ಟೆಮಿನೇಟ್ ಫ್ಲವರ್, ಫೀಮೇಲ್ ಪ್ಲಾಂಟ್ ವಿತ್ ಪಿಸ್ಟಿಲೇಟ್ ಫ್ಲವರ್ ಇದ್ದರೆ ಅಂಥದನ್ನು ನಾವು ಯೂನಿಸೆಕ್ಷುವಲ್ ಟೈಪ್ ಆಫ್ ಫ್ಲವರ್ಸ್ ಅಂತ ಹೇಳಿ ನಾವು ಹೇಳ್ತೀವಿ. ಸೊ ಇದಕ್ಕೆ ಇನ್ನೊಂದು ಟೆಕ್ನಿಕಲ್ ವರ್ಡ್ ಏನು ಹೇಳ್ಕೊಡ್ತಾರೆ ಅಂತ ಹೇಳಿದರೆ, ಯೂನಿಸೆಕ್ಷುವಲ್ ಅಂದ್ರೂ ಕೂಡ ಒಂದೇ, ಅಥವಾ ಅದನ್ನು ನಾವು ಡಯೋಈಶಿಯಸ್ ಅಂತ ಹೇಳ್ಬೋದು. ಡಯೋ ಅಂದರೆ 2, ಈಶಿಯಸ್ ಅಂದರೆ ಬಿಯರಿಂಗ್, ಅಂದರೆ ಸಪರೇಟ್ ಆಗಿ ಈಗ ಮೇಲ್ ಪ್ಲಾಂಟಲ್ಲಿ ಮೇಲ್ ಫ್ಲವರು, ಫೀಮೇಲ್ ಪ್ಲಾಂಟಲ್ಲಿ ಫೀಮೇಲ್ ಫ್ಲವರ್ ಇದ್ದಾಗ ಅದನ್ನು ನಾವು ಡಯೋಈಶಿಯಸ್ ಅಂತ ಹೇಳ್ಬೋದು ಅಥವಾ ಯೂನಿಸೆಕ್ಷುವಲ್ ಅನ್ಬೋದು. ಆರ್ ಎಲ್ಸ್ ಇಟ್ ಇಸ್ ಆಲ್ಸೋ ಕಾಲ್ಡ್ ಎಸ್ ಎ ಹೆಟಿರೋಥ್ಯಾಲಿಕ್ ಅಂತ ಹೇಳ್ಕೊಟ್ಟಿದ್ದೀನಿ. ಹೆಟಿರೋ ಅಂದರೆ ಡಿಫರೆಂಟ್, ಥ್ಯಾಲಿಕ್ ಅಂದರೆ ದ ಪ್ಲಾಂಟ್ ಬಾಡಿ, ಅಂದರೆ ಮೇಲ್ ಪ್ಲಾಂಟ್ ವಿತ್ ಮೇಲ್, ಫೀಮೇಲ್ ಪ್ಲಾಂಟ್ ವಿತ್ ಫೀಮೇಲ್ ಫ್ಲವರ್ಸಿಗೆ ನಾವು ಹೆಟಿರೋಥ್ಯಾಲಿಕ್, ಡಯೋಈಶಿಯಸ್, ಆರ್ ಎಲ್ಸ್ ಇಟ್ ಇಸ್ ಆಲ್ಸೋ ಕಾಲ್ಡ್ ಯೂನಿಸೆಕ್ಷುವಲ್ ಟೈಪ್ ಅಂತ ಹೇಳಿ ನಾವು ಹೇಳ್ತೀವಿ. ಎಕ್ಸಾಂಪಲ್ಸನ್ನು ನೀವು ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಕಂಪಲ್ಸರಿ ನೆನ್ಪಿಟ್ಕೋಬೇಕು. ಒಂದು ಪಪಾಯ ಪ್ಲ್ಯಾಂಟ್, ಇನ್ನೊಂದು ಡೇಟ್ ಪಾಮ್. ಇವು 2 ರೆಫರೆನ್ಸ್ ಆಗಿ ನೀವು ನೆನ್ಪಿಟ್ಕೊಳ್ಳಿ. ಇನ್ನು ನೆಕ್ಸ್ಟು ಬೈಸೆಕ್ಷುವಲ್ ಫ್ಲವರ್ಸ್ ಅಂದರೆ ಏನು ಅನ್ನೋದ್ರ ಬಗ್ಗೆ ನಾವು ಹೇಳಬೇಕು. ಸೊ ಬೈ ಅಂದರೆ 2, ಸೆಕ್ಷುವಲ್ ಅಂತ ಹೇಳಿದರೆ ಅಂದರೆ 2 ರಿಪ್ರೊಡಕ್ಟಿವ್ ಸ್ಟ್ರಕ್ಚರ್ಸು ಒಂದೇ ಫ್ಲವರಲ್ಲಿ ಇದ್ದರೆ ಅಂಥದನ್ನು ನಾವು ಬೈಸೆಕ್ಷುವಲ್ ಫ್ಲವರ್ ಅಂತ ಹೇಳ್ತೀವಿ. ಇದಕ್ಕೆ ಇನ್ನೊಂದು ಟೆಕ್ನಿಕಲ್ ವರ್ಡ್ ಬಂದು ಮಾನೋಈಶಿಯಸ್ ಅಂತ ಹೇಳ್ಬೋದು, ಅಥವಾ ಹೋಮೋಥ್ಯಾಲಿಕ್ ಅಂತ ಹೇಳಿ ನಾವು ಕರಿತೀವಿ. ಬೈ ಅಂದರೆ 2, ಸೆಕ್ಷುವಲ್ ಅಂದರೆ 2 ರಿಪ್ರೊಡಕ್ಟಿವ್ ಸ್ಟ್ರಕ್ಚರ್ಸ್ ಆರ್ ಪ್ರೆಸೆಂಟ್ ವಿತ್ ಇನ್ ದ ಸಿಂಗಲ್ ಫ್ಲವರ್, ಅದಕ್ಕೆ ನಾವು ಬೈಸೆಕ್ಷುವಲ್ ಫ್ಲವರ್ ಅಂತ ಕರಿತೀವಿ. ಅದಕ್ಕೆ ಇನ್ನೊಂದು ಹೆಸರು ಏನಂತ ಹೇಳ್ತೀವಿ ನಾವು? ಮಾನೋಈಶಿಯಸ್. ಮಾನೋ ಅಂದರೆ ಸಿಂಗಲ್, ಈಶಿಯಸ್ ಅಂದರೆ ದ ಪ್ಲಾಂಟ್ ಅಥವಾ ಫ್ಲವರ್ ಇನ್ಕ್ಲೂಡಿಂಗ್ ಬೋತ್ ದ ರಿಪ್ರೊಡಕ್ಟಿವ್ ಸ್ಟ್ರಕ್ಚರ್ಸ್ ಅಂಡ್ ಹೆನ್ಸ್ ಇಟ್ ಇಸ್ ಕಾಲ್ಡ್ ಆಸ್ ಎ ಮಾನೋಈಶಿಯಸ್ ಅಂತ ಹೇಳಿ. ಇನ್ನು ಇದಕ್ಕೆ ಇನ್ನೊಂದು ಟರ್ಮ್ ಹೋಮೋಥ್ಯಾಲಿಕ್ ಅಂತ ಹೇಳ್ತಾರೆ. ಹೋಮೋ ಅಂದರೆ ಸಿಮಿಲರ್, ಥ್ಯಾಲಿಕ್ ಅಂದರೆ ದ ಪ್ಲಾಂಟ್ ಬಾಡಿ, ಅಂದರೆ ಸಿಂಗಲ್ ಪ್ಲಾಂಟ್ ಬಾಡಿ ಹ್ಯಾವಿಂಗ್ ವಿತ್ ಎ ಫ್ಲವರ್ ಹ್ಯಾವಿಂಗ್ ಬೋತ್ ರಿಪ್ರೊಡಕ್ಟಿವ್ ಸ್ಟ್ರಕ್ಚರ್ಸ್. ಈಗ ಒಂದು ಆಂಜಿಯೋಸ್ಪರ್ಮಿಕ್ ಫ್ಲವರ್ಸ್ ಅಲ್ಲಿ ರಿಪ್ರೊಡಕ್ಟಿವ್ ಸ್ಟ್ರಕ್ಚರ್ಸ್ ಯಾವ್ಯಾವು ಅಂತ ಹೇಳಿದ್ರೆ, ಮೇಲ್ ರಿಪ್ರೊಡಕ್ಟಿವ್ ಸ್ಟ್ರಕ್ಚರ್ ಅನ್ನು ನಾವು ಆಂಡ್ರೀಶಿಯಂ ಅಂತ ಹೇಳಿ ಕರಿತೀವಿ, ಫೀಮೇಲ್ ರಿಪ್ರೊಡಕ್ಟಿವ್ ಸ್ಟ್ರಕ್ಚರ್ ಅನ್ನು ಗೈನೀಶಿಯಂ ಅಂತ ಹೇಳಿ ನಾವು ಕರಿತೀವಿ. ಇವು 2 ಆಂಜಿಯೋಸ್ಪರ್ಮಿಕ್ ಫ್ಲವರ್ಸ್ ಅಲ್ಲಿ ಹೋರಲ್ಸ್ ಅಂತ ಹೇಳಿ ಹೇಳ್ತೀವಿ. ಸೊ ಇದನ್ನು ನೀವು ನೆನ್ಪಿಟ್ಕೊಳ್ಳೋದು. ಇಲ್ಲಿ ಬೆಸ್ಟ್ ಎಕ್ಸಾಂಪಲ್ಸ್ ಯಾವ್ದು ಕೊಡ್ಬೋದು ಬೈಸೆಕ್ಷುವಲ್ ಕಂಡೀಷನ್ ಆಫ್ ದ ಫ್ಲವರಿಗೆ ಅಂತ ಹೇಳಿದಾಗ, ನಾವು ಕನಿಷ್ಠ ಒಂದು 2-3 ಫ್ಲವರ್ಸನ್ನು ನಾವು ನೆನ್ಪು ಮಾಡ್ಕೋಬೋದಿದೆ. ಒಂದನೇದು ಬಂದು ದಟ್ ಈಸ್ ದ ಹೈಬಿಸ್ಕಸ್ ರೋಸಾ ಸೈನಾನ್ಸಿಸ್. ಸೊ ನಿಮಗೆ ಗೊತ್ತು, ಹೈಬಿಸ್ಕಸ್ ರೋಸಾ ಸೈನಾನ್ಸಿಸ್ ಇದೇನು ಬೇರೆ ಅಲ್ಲ, ದಾಸವಾಳದ ಹೂವಿಗೆ ನಾವು ಹೈಬಿಸ್ಕಸ್ ರೋಸಾ ಸೈನಾನ್ಸಿಸ್ ಅಂತ ಹೇಳಿ ಹೇಳ್ತೀವಿ. ಇನ್ನೊಂದು ಕೊಕೊನಟ್ ಇದರಲ್ಲಿ ಟ್ರೀನಲ್ಲಿ ಬರುವಂಥ ಫ್ಲವರ್ಸ್ ಕಂಡೀಷನ್ನು, ಅದು ಕೂಡ ದಟ್ ಈಸ್ ಆಲ್ಸೋ ಗೋಯಿಂಗ್ ಟು ಶೋ ವಿತ್ ಬೈಸೆಕ್ಷುಯಾಲಿಟಿ, ಕುಕ್ಕುಂಬ. ಸೊ ಈ ರೀತಿ ನಾವು ಕನಿಷ್ಠ ಒಂದು 2-3 ಎಕ್ಸಾಂಪಲ್ಸನ್ನು ನಾವು ನೆನಪು ಮಾಡ್ಕೊಳ್ತಾ ಹೋಗಬೇಕಾಗುತ್ತೆ. ಇನ್ನು
ಇದೇ ಥರದ ಒಂದು ಸೆಕ್ಷುವಲ್ ಕಂಡೀಷನ್ ಇನ್ ದ ಅನಿಮಲ್ಸ್ ನೀವು ತಗೊಂಡ್ರೆ, ಸೆಕ್ಷುವಾಲಿಟಿ ಇನ್ ಅನಿಮಲ್ಸ್ ಅನ್ನು ನೀವು ನೆನ್ಪು ಮಾಡ್ಕೊಳ್ಳೋದಾದ್ರೆ ಅಲ್ಲಿಯೂ ಕೂಡ ಯೂನಿಸೆಕ್ಷುವಲ್ ಮತ್ತು ಬೈಸೆಕ್ಷುವಲ್ ಅಂತ ಹೇಳಿದೆ. ಯೂನಿಸೆಕ್ಷುವಲ್ ಅಂತ ಹೇಳಿದ್ರೆ ದ ಇಂಡಿವಿಜುವಲ್ ಮೇಲ್ ಅನಿಮಲ್ ಅಂಡ್ ಫೀಮೇಲ್ ಅನಿಮಲ್ ಅಂತೇಳಿ ನಾವು ಬೈಫರ್ಕೇಟ್ ಮಾಡ್ತೀವಿ. ಯೂಶುವಲಿ ಬೆಸ್ಟ್ ಎಕ್ಸಾಂಪಲ್ಸ್ ಬಂದು ಮೋಸ್ಟ್ ಆಫ್ ದ ಮೆಮೇಲಿಯನ್ ಟೈಪ್ ಆಫ್ ದ ಆರ್ಗ್ಯಾನಿಸಮ್ಸ್ ಅನ್ನ ನಾವಿಲ್ಲಿ ಬೆಸ್ಟ್ ಎಕ್ಸಾಂಪಲ್ ಆಗಿ ರಿಮೆಂಬರ್ ಮಾಡಲಿಕ್ಕೆ ಸಾಧ್ಯತೆ ಇರುವಂಥದ್ದು ಸೆಕ್ಷುವಾಲಿಟಿ ಅನಿಮಲ್. ಅದನ್ನು ನಾವು ಸೆಕ್ಷುವಲ್ ಡೈಮಾರ್ಫಿಸಮ್ ಅಂತ ಹೇಳಿ ಕರಿತೀವಿ. ಸೆಕ್ಷುವಲಿ ಡೈಮಾರ್ಫಿಸಮ್ ಅಂತ ಹೇಳಿದ್ರೆ ಭಿನ್ನತೆ, ಈ ಒಂದು ಲಿಂಗದ ರಚನೆಗೆ ಸಂಬಂಧಪಟ್ಟಂತೆ ಭಿನ್ನತೆ ಕಂಡು ಬರ್ತಾ ಇರೋದ್ರಿಂದ ನಾವು ಅದನ್ನು ಸೆಕ್ಷುವಲ್ ಡೈಮಾರ್ಫಿಸಮ್, ಮಾರ್ಫಾಲಜಿಕಲ್ ಅಂತ ಹೇಳಿದ್ರೆ ದ ಸ್ಟ್ರಕ್ಚರಲ್ ಫ್ಯೂಚರ್ ಆಫ್ ದಟ್ ರಿಪ್ರೊಡಕ್ಟಿವ್ ಆರ್ಗ್ಯಾನಿಸಮ್. ಅದಕ್ಕೆ ನಾವೇನಂತ ಹೇಳ್ಬೋದು, ಸೆಕ್ಷುವಲ್ ಡೈಮಾರ್ಫಿಸಮ್ ಅಂತೀವಿ. ಎಕ್ಸಾಂಪಲ್ಸ್ ಬಂದು ನೀವು ಮೆಮೇಲಿಯನ್ಸ್ ಅನ್ನ ಎಕ್ಸಾಂಪಲ್ ಆಗಿ ಕೊಡಿ, ಈ ಒಂದು ಯೂನಿಸೆಕ್ಷುವಲ್. ಆಮೇಲೆ ಇನ್ನೊಂದು ಬೈಸೆಕ್ಷುವಲ್ ಅಂತಿದೆ. ಸೊ ಬೈಸೆಕ್ಷುವಲ್ ಅಂದ್ರೆ ನಾನು ಪ್ಲಾಂಟ್ಸ್ ಅಲ್ಲಿ ಯಾವ ರೀತಿ ನಿಮಗೆ ಹೇಳ್ಕೊಟ್ಟೆ, ಬೈಸೆಕ್ಷುವಲ್ ಅಂತ ಹೇಳಿದ್ರೆ ಎರಡು ಸೆಕ್ಸಸ್ ಒಂದೇ ಫ್ಲವರ್ ಅಲ್ಲಿ ಇರೋ ರೀತಿಯಲ್ಲಿ ಇಲ್ಲಿ ಅನಿಮಲ್ಸ್ ಅಲ್ಲಿ ಕೂಡ ಕೆಲವು ಎಕ್ಸಾಂಪಲ್ಸ್ ನಮಗೆ ಸಿಗ್ತಾ ಹೋಗ್ತವೆ. ಅದರಲ್ಲಿ ಫಾರ್ ಎಕ್ಸಾಂಪಲ್ ಅರ್ಥವರ್ಮ್ ಅಂತ ಹೇಳಿ, ಅಥವಾ ಟೇಪ್ ವರ್ಮ್ ಇರ್ಬೋದು, ಸ್ಪಾಂಜಸ್ ಇರ್ಬೋದು, ಲೀಚ್ ಇರ್ಬೋದು. ಈ 4 ಅನಿಮಲ್ಸ್ ಅಲ್ಲಿ ನೀವು ಅಬ್ಸರ್ವ್ ಮಾಡಿ ನೋಡಿದಾಗ ಎರಡು ರಿಪ್ರೊಡಕ್ಟಿವ್ ಸ್ಟ್ರಕ್ಚರ್ಸ್ ಏನಿದೆ, ಮೇಲು ಮತ್ತು ಫೀಮೇಲ್ ರಿಪ್ರೊಡಕ್ಟಿವ್ ಸ್ಟ್ರಕ್ಚರ್ಸ್ ಆರ್ ಪ್ರೆಸೆಂಟ್ ವಿತ್ ಇನ್ ದಟ್ ದೋಸ್ ಅನಿಮಲ್ಸ್. ಸೊ ಇಂಥದ್ದನ್ನ ನಾವೇನಂತ ಹೇಳ್ಬೋದು, ಹೆರ್ಮಾಪ್ರೊಡೈಟ್ಸ್. ನೆನಪಿಟ್ಕೊಳ್ಳಿ, ನಿಮಗೆ ಆನ್ಯುವಲ್ ಎಕ್ಸಾಮ್ನಲ್ಲಿ ಪಾರ್ಟ್ ಎ ನಲ್ಲಿ ವಾಟ್ ಆರ್ ಹೆರ್ಮಾಪ್ರೊಡೈಟ್ಸ್ ಅಂತ ಕೇಳ್ತಾನೆ. ಅಂತ ಸಂದರ್ಭದಲ್ಲಿ ನೀವು ನೆನಪು ಮಾಡ್ಕೊಳ್ಳಿ, ಹೆರ್ಮಾಪ್ರೊಡೈಟ್ಸ್ ಅಂತ ಹೇಳಿದ್ರೆ ದ ಅನಿಮಲ್ ಹ್ಯಾವಿಂಗ್ ವಿತ್ ಬೋತ್ ದ ಸೆಕ್ಸಸ್ ವಿತ್ ಇನ್ ಇಟ್, ತನ್ನಲ್ಲೇ ಎರಡು ಮೇಲು ಫೀಮೇಲ್ ರಿಪ್ರೊಡಕ್ಟಿವ್ ಸ್ಟ್ರಕ್ಚರ್ಸ್ ಅನ್ನು ಅದು ಹೊಂದಿರೋದ್ರಿಂದ ಅಂತ ಅನಿಮಲ್ಸ್ ಅನ್ನ ನಾವು ಹೆರ್ಮಾಪ್ರೊಡೈಟ್ಸ್ ಅಂತ ಹೇಳ್ತೀವಿ. ಎಕ್ಸಾಂಪಲ್ ಕೂಡ ನೀವು ಕಂಡೀಷನ್ ಆಗಿ ನೆನಪಿಟ್ಕೋಬೇಕಾದಂಥದ್ದು. ಇನ್ನು ಈ ಒಂದು ಗ್ಯಾಮೆಟೋಜೆನೆಸಿಸ್ ಅಲ್ಲಿ ಸೆಲ್ ಡಿವಿಷನ್ ಅನ್ನೋದು ಒಂದು ಇಂಪಾರ್ಟೆಂಟ್ ಇವೆಂಟ್, ನೆನಪಿಟ್ಕೋಬೇಕು. ಈ ಒಂದು ಗ್ಯಾಮೆಟೋಜೆನೆಸಿಸ್ ಕಂಡೀಷನ್ ಅಲ್ಲಿ ಆರ್ಗ್ಯಾನಿಸಮ್ಸ್ ಅಲ್ಲಿ ಎರಡು ತರ ಇದೆ. ಒಂದು ಹ್ಯಾಪ್ಲಾಯ್ಡಿಕ್ ಟೈಪ್ ಆಫ್ ಆರ್ಗ್ಯಾನಿಸಮ್ಸ್ ಇದೆ, ಇನ್ನೊಂದು ಡಿಪ್ಲಾಯ್ಡಿಕ್ ಟೈಪ್ ಆಫ್ ಆರ್ಗ್ಯಾನಿಸಮ್ಸ್ ಇರ್ತವೆ. ಸೊ ಹ್ಯಾಪ್ಲಾಯ್ಡಿಕ್ ಟೈಪ್ ಆಫ್ ಆರ್ಗ್ಯಾನಿಸಮ್ಸ್ ಅಲ್ಲಿ ಗ್ಯಾಮೆಟಿಕ್ ಫಾರ್ಮೇಷನ್ ಯಾವ ರೀತಿ ಅಂತ ಹೇಳಿದ್ರೆ ನೋಡಿ, ಈ ಒಂದು ಹ್ಯಾಪ್ಲಾಯ್ಡಿಕ್ ಟೈಪ್ ಆಫ್ ಆರ್ಗ್ಯಾನಿಸಮ್ಸ್ ಅಲ್ಲಿ ಸರ್ವೇ ಸಾಮಾನ್ಯವಾಗಿ ಈ ಒಂದು ಮೈಟಾಟಿಕ್ ಡಿವಿಷನ್ ಆಗೋದ್ರಿಂದ ಗ್ಯಾಮೆಟಿಕ್ ಫಾರ್ಮೇಷನ್ ಆಗುತ್ತೆ. ಈ ವರ್ಡ್ ಬಹಳ ಮುಖ್ಯ, ಯಾಕಂತ ಹೇಳಿದ್ರೆ ಯಾವ ತರದ ಡಿವಿಷನ್ನು ಗ್ಯಾಮೆಟ್ ಅನ್ನ ಫಾರ್ಮೇಷನ್ ಮಾಡುತ್ತೆ ಅನ್ನೋದು ಬಹಳ ಮುಖ್ಯವಾದಂಥದ್ದು. ಸಾಮಾನ್ಯವಾಗಿ ಪ್ರೊಕ್ಯಾರಿಯೋಟಿಕ್ ಟೈಪ್ ಆಫ್ ಆರ್ಗ್ಯಾನಿಸಮ್ಸ್ ಹ್ಯಾಪ್ಲಾಯ್ಡಿಕ್ ಇರೋದ್ರಿಂದ ಆ ತರದ ಆರ್ಗ್ಯಾನಿಸಮ್ಸ್ ಅಲ್ಲಿ ಮೈಟಾಟಿಕ್ ಸೆಲ್ ಡಿವಿಷನ್ ಆಗಿ ಅಲ್ಲಿ ಗ್ಯಾಮೆಟ್ಸ್ ಫಾರ್ಮೇಷನ್ ಆಗುತ್ತೆ. ಇಟ್ ಈಸ್ ಓನ್ಲಿ ಅಪ್ಲಿಕಬಲ್ ಫಾರ್ ದಟ್ ಈಸ್ ಹ್ಯಾಪ್ಲಾಯ್ಡಿಕ್ ಟೈಪ್ ಆಫ್ ಆರ್ಗ್ಯಾನಿಸಮ್. ಅದೇ ನೀವು ಡಿಪ್ಲಾಯ್ಡಿಕ್ ಟೈಪ್ ಆಫ್ ಆರ್ಗ್ಯಾನಿಸಮ್ಸ್ ಅಂತಂದ್ರೆ ಹೈಯರ್ ಆರ್ಗ್ಯಾನಿಸಮ್ಸ್ ನೀವು ನೋಡಿದಾಗ ಇನ್ಕ್ಲೂಡಿಂಗ್ ಹ್ಯೂಮನ್ ಬೀಯಿಂಗ್ಸ್ ನಮ್ಮಲ್ಲಿ ಆಗುವಂಥ ಒಂದು ಗ್ಯಾಮೆಟಿಕ್ ಫಾರ್ಮೇಷನ್ ಅನ್ನ ನಾವು ಮಿಯಾಟಿಕ್ ಡಿವಿಷನ್ ಅಂತ ಹೇಳ್ತೀವಿ. ಅಲ್ಲಿ ಹ್ಯಾಪ್ಲಾಯ್ಡಿಕ್ ಅಲ್ಲಿ ಮೈಟಾಟಿಕ್ ಡಿವಿಷನ್ ಆಗಿದ್ರೆ ಇಲ್ಲಿ ಮಿಯಾಟಿಕ್ ಟೈಪ್ ಆಫ್ ಡಿವಿಷನ್ ಆಗಿ 4 ಹ್ಯಾಪ್ಲಾಯ್ಡಿಕ್ ಗ್ಯಾಮೆಟ್ಸ್ ಫಾರ್ಮೇಷನ್ ಆಗುವಂಥದ್ದು. ಸೊ ಇದನ್ನು ಕೂಡ ನೀವು ಎಕ್ಸಾಮ್ನಲ್ಲಿ ಎಕ್ಸ್ಪ್ಲೇನ್ ಮಾಡಬೇಕಾಗಿ ಬರುತ್ತೆ. ಇನ್ನು ಈ ಒಂದು ಗ್ಯಾಮೆಟಿಕ್ ಮದರ್ ಸೆಲ್ ಅಂತ ಏನಿರುತ್ತೆ ಹ್ಯಾಪ್ಲಾಯ್ಡಿಕ್ ಸೆಲ್ಸ್ ಅಲ್ಲಿ, ಇಟ್ ಅಂಡರ್ಗೋಸ್ ಎ ಮಿಯಾಟಿಕ್ ಡಿವಿಷನ್ ಅಂಡ್ ರಿಸಲ್ಟೆಡ್ ಇನ್ ಫಾರ್ಮೇಷನ್ ಆಫ್ ದ ಗ್ಯಾಮೆಟ್ಸ್. ಈ ಒಂದು ಮೆಕ್ಯಾನಿಸಮ್ಗೆ ನಾವು ಸೆಲ್ಲಿನ ಹೆಸರು ಏನಂತ ಕರಿತೀವಿ ಅಂತ ಹೇಳಿದ್ರೆ ದ ಸೆಲ್ಸ್ ವಿಚ್ ಆರ್ ಫಾರ್ಮ್ಡ್ ಆಫ್ಟರ್ ದ ಗ್ಯಾಮೆಟ್ ಮದರ್ ಸೆಲ್ ಅಂಡರ್ಗೋಸ್ ಮಿಯಾಟಿಕ್ ಡಿವಿಷನ್ ರಿಸಲ್ಟೆಡ್ ಇನ್ ಫಾರ್ಮೇಷನ್ ಆಫ್ ದ ಸೆಲ್ ಸ್ಟ್ರಕ್ಚರ್ ಕಾಲ್ಡ್ ಮಿಯೋಸೈಟ್ಸ್ ಅಂತ ಹೇಳಬೇಕು. ಸೊ ವಾಟ್ ಆರ್ ಮಿಯೋಸೈಟ್ಸ್ ಅನ್ನೋದು ಕೂಡ ಒಂದು ಮಾರ್ಕ್ಸಿನ ಕ್ವಶನ್, ಅದನ್ನು ಕೂಡ ನೀವು ನೆನ್ಪಿಟ್ಕೊಳ್ಳಿ. ಅದಕ್ಕೆ ನೀವು ಡೆಫಿನೇಷನ್ ಅನ್ನು ಸರಿಯಾಗಿ ಕಲ್ತ್ಕೊಂಡು ಬಂದಿರಬೇಕು ಎಕ್ಸಾಮ್ ದೃಷ್ಟಿಯಿಂದ. ಇನ್ನು ಗ್ಯಾಮೆಟ್ಸ್ ಯಾವ ರೀತಿ ಟ್ರಾನ್ಸ್ಫರ್ ಆಗುತ್ತೆ ಅನ್ನೋದು ಕೂಡ ಬಹಳ ಇಂಟ್ರೆಸ್ಟಿಂಗ್ ಕಾನ್ಸೆಪ್ಟ್ ಆಗಿದೆ. ಗ್ಯಾಮೆಟಿಕ್ ಟ್ರಾನ್ಸ್ಫರ್ ಅನ್ನೋದು ದಟ್ ಈಸ್ ಡಿಪೆಂಡ್ ಅಪಾನ್ ದ ಟೈಪ್ ಆಫ್ ದ ಪ್ಲಾಂಟ್ ಅಥವಾ ಟೈಪ್ ಆಫ್ ದ ಆರ್ಗ್ಯಾನಿಸಮ್. ಫಾರ್ ಎಕ್ಸಾಂಪಲ್ ನೋಡಿ, ಈಗ ಫಂಗೈ ತಗೊಳ್ಳಿ ಅಥವಾ ಆಲ್ಗೆ ತಗೊಳ್ಳಿ, ಇಂಥದ್ರಲ್ಲಿ ಝೂಸ್ಪೋರ್ಸ್ ಇದೆ, ಹೌದಾ? ಆ ಒಂದು ಝೂಸ್ಪೋರ್ಸಿಗೆ ಒಂದು ಸ್ಪೆಷಲ್ ಕ್ಯಾರೆಕ್ಟರ್ ಏನಪ್ಪ ಅಂತಂದ್ರೆ ಮೊಟಿಲಿಟಿ ಕ್ಯಾರೆಕ್ಟರ್. ಮೊಟಿಲಿಟಿ ಅಂದರೆ ಚಲಿಸ್ತವೆ. ಅವಕ್ಕೆ 2 ಫ್ಲಾಜೆಲ್ಲ ಇದೆ. ಆ ಫ್ಲಾಜೆಲ್ಲ ಲ್ಯಾಶಿಂಗ್ ಮೂಮೆಂಟ್ ಮಾಡೋದ್ರಿಂದ ವಾಟರ್ ಕರೆಂಟ್ ಅಲ್ಲಿ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಆ ಒಂದು ಸ್ಪೋರ್ಸು ಮೂವ್ ಆಗೋದ್ರಿಂದ
ಆ ರೀತಿಯಾದಂಥ ಒಂದು ಮೆಕ್ಯಾನಿಸಮ್ ಅದರಲ್ಲಿ ಕಂಡು ಬರ್ತಾ ಇದೆ. ಇನ್ನು ಬ್ರಯೋಫೈಟ್ಸು, ಟೆರಿಡೋಫೈಟ್ಸ್ ಅನ್ನು ನೀವು ತಗೊಂಡ್ರೆ ಅವೆರಡರಲ್ಲಿ ವಾಟರ್ ಮೀಡಿಯಂ ವಿಲ್ ಬಿಕಮ್ ದ ರಿಯಲ್ ಮೀಡಿಯಂ ಫಾರ್ ದ ಫ್ಯೂಷನಿಂಗ್ ಆಫ್ ದ ಅಪೋಸಿಟ್ ಗ್ಯಾಮೆಟ್ಸ್ ಇದೆ. ಆ ರೀತಿಯಲ್ಲಿ ಗ್ಯಾಮೆಟ್ ಟ್ರಾನ್ಸ್ಫರ್ ಆಗ್ತಾ ಹೋಗುತ್ತೆ. ಇನ್ನು ಥರ್ಡ್ ಕಂಡೀಷನ್ ಜಿಮ್ನೋಸ್ಪರ್ಮ್ಸ್ ಅನ್ನು ನೀವು ನೋಡಿದಾಗ ಜಿಮ್ನೋಸ್ಪರ್ಮ್ಸ್ಗೆ ನಾವು ನೇಕೆಡ್ ಸೀಡೆಡ್ ಪ್ಲಾಂಟ್ಸ್ ಅಂತ ಹೇಳಿದ್ದೀವಿ. ಅವುಗಳಲ್ಲಿ ಈ ಒಂದು ಓವ್ಯೂಲ್ ಅನ್ನೋದು ನೇಕೆಡ್ ಆಗಿರೋದ್ರಿಂದ ಪೊಲಂಗ್ರೈನ್ ಈಸಿಯಾಗಿ ಬಂದ್ಬಿಟ್ಟು ಅದ್ರ ಮೇಲೆ ವಿಂಡ್ ಕರೆಂಟ್ ಸಹಾಯದಿಂದ ಪೊಲಂಗ್ರೈನ್ಸ್ ಬಂದು ಡೆಪಾಸಿಟ್ ಆಗಿಬಿಡುತ್ತೆ. ಆ ಮೆಕ್ಯಾನಿಸಮ್ ಅನ್ನು ನಾವು ಗ್ಯಾಮೆಟಿಕ್ ಟ್ರಾನ್ಸ್ಫರ್ ಇನ್ ಜಿಮ್ನೋಸ್ಪರ್ಮ್ಸ್ ಅಂತೇಳಿ ಕರಿತೀವಿ. ಇನ್ನೊಂದಿದೆ, ಅದಕ್ಕೆ ನಾವು ಆಂಜಿಯೋಸ್ಪರ್ಮ್ಸ್ ಅಲ್ಲಿ ಯಾವ ರೀತಿ ಆಗುತ್ತೆ ಅಂತೇಳಿ ನಿಮಗೆ ಗೊತ್ತು. ಫಸ್ಟ್ ಇಯರ್ PUC ನಲ್ಲಿ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡಿಕೊಟ್ಟಿದ್ದೀನಿ. ಆಂಜಿಯೋಸ್ಪರ್ಮ್ಸ್ ಅಂತ ಹೇಳಿದ್ರೆ ದೇ ಆರ್ ನಥಿಂಗ್ ಬಟ್ ಕ್ಲೋಸ್ಡ್ ಸೀಡೆಡ್ ಪ್ಲಾಂಟ್ಸ್. ಸೊ ಈ ಒಂದು ಆಂಜಿಯೋಸ್ಪರ್ಮ್ಸ್ ಅಂತಂದರೆ ಫ್ಲವರ್ ಬಿಯರಿಂಗ್ ಪ್ಲಾಂಟ್ಸ್ ಅಂತ ಹೇಳ್ತೀವಿ. ಇವುಗಳಲ್ಲಿ ಗ್ಯಾಮೆಟ್ ಟ್ರಾನ್ಸ್ಫರ್ ಯಾವತ್ತು ಬಂದು ಅಪೋಸಿಟ್ ಸೆಕ್ಸ್ಗಳ ಮಧ್ಯೆ ಸೊ ಪಾಲಿನೇಷನ್ ಇಂದ ಆಗುವಂಥದ್ದು. ಪಾಲಿನೇಟಿಂಗ್ ಏಜೆಂಟ್ಸ್ ಇರ್ತವೆ. ಆ ಪಾಲಿನೇಟಿಂಗ್ ಏಜೆಂಟ್ಸ್ನ ಸಹಾಯದಿಂದ ಮೇಲ್ ಗ್ಯಾಮೆಟ್ ಅಂದರೆ ಸ್ಪರ್ಮ್ಸು ವಿಲ್ ಟ್ರಾನ್ಸ್ಫರ್ ಅಂದರೆ ಆಂಡ್ರೀಶಿಯಮ್ ಇಂದ ಆಂಥರ್ಸ್ ಅಲ್ಲಿ ಪೊಲಂಗ್ರೈನ್ಸ್ ಏನು ಫಾರ್ಮೇಷನ್ ಆಗಿರುತ್ತೆ. ಪೊಲಂಗ್ರೈನ್ಸ್ ಆರ್ ಕ್ಯಾರಿಡ್ ಬೈ ಐದರ್ ವಿಂಡ್ ಕರೆಂಟ್ ಆರ್ ಇನ್ ಹೈಡ್ರೋಫೈಟಿಕ್ ಪ್ಲಾಂಟ್ಸ್ ವಾಟರ್ ಕರೆಂಟ್ ಇಂದ, ಅದೇ ರೀತಿಯಲ್ಲಿ ಅನಿಮಲ್ಸ್ ಇನ್ಸೆಕ್ಟ್ ಇಂದ, ಸ್ನೇಲ್ಸ್ ಇಂದ, ಹೀಗೆ ಹಲವಾರು ಥರದಲ್ಲಿ ಒಂದು ಏಜೆಂಟ್ಸ್ ಹೆಲ್ಪ್ ಮಾಡುತ್ತೆ. ಪೊಲಂಗ್ರೈನ್ಸ್ ಅನ್ನು ತಗೊಂಡು ಬಂದು ಸೊ ಸ್ಟಿಗ್ಮ್ಯಾಟಿಕ್ ಸರ್ಫೇಸ್ ಆಫ್ ದ ಪಿಸ್ಟಿಲ್ ಅಥವಾ ಕಾರ್ಪೆಲ್ ಮೇಲೆ ಡೆಪಾಸಿಟ್ ಮಾಡುವಂಥದ್ದು. ಸೊ ಇದು ಕೂಡ ಒಂದು ಇಂಪಾರ್ಟೆಂಟ್ ಪಾಯಿಂಟ್. ಸೊ ಹೀಗೆ ಗ್ಯಾಮೆಟ್ ಟ್ರಾನ್ಸ್ಫರ್ ಆಗುತ್ತೆ ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಬೇಕು. ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು ಸೆಕೆಂಡ್ ಇವೆಂಟ್ ಇದೆ, ಅದನ್ನು ನಾವು ಫರ್ಟಿಲೈಸೇಷನ್ ಅಂತ ನಾವು ಡಿಸ್ಕಸ್ ಮಾಡಿದ್ದೀವಿ. ಸೊ ಫರ್ಟಿಲೈಸೇಷನ್ ಅಂತ ಹೇಳಿದರೆ ಫ್ಯೂಷನಿಂಗ್ ಆಫ್ ಟು ಅಪೋಸಿಟ್ ಗ್ಯಾಮೆಟ್ಸು, ಅದಕ್ಕೆ ನಾವು ಸಿಂಗ್ಯಾಮಿ ಅಂತ ಕೂಡ ಹೇಳ್ಬೋದು. ಫರ್ಟಿಲೈಸೇಷನ್ ಅನ್ನು ಎರಡು ಥರ ಅಂತ ಹೇಳಿ ನಾವು ಲಿಸ್ಟ್ ಮಾಡ್ಬೋದು. ಒಂದಿನೇದು ಎಕ್ಸ್ಟರ್ನಲ್ ಫರ್ಟಿಲೈಸೇಷನ್ನು, ಇನ್ನೊಂದು ಇಂಟರ್ನಲ್ ಫರ್ಟಿಲೈಸೇಷನ್. ಎಕ್ಸ್ಟರ್ನಲ್ ಫರ್ಟಿಲೈಸೇಷನ್ ಅಂತ ಹೇಳಿದರೆ ಫರ್ಟಿಲೈಸೇಷನ್ ಇಟ್ ಈಸ್ ಟೇಕನ್ ಪ್ಲೇಸ್ ಔಟ್ಸೈಡ್ ದ ಬಾಡಿ ಆಫ್ ದ ಆರ್ಗ್ಯಾನಿಸಮ್ಗೆ ನಾವು ಎಕ್ಸ್ಟರ್ನಲ್ ಫರ್ಟಿಲೈಸೇಷನ್ ಅಂತ ಹೇಳ್ತೀವಿ. ಇದು ಯಾವತ್ತೂ ಕೂಡ ಅಕ್ವಾಟಿಕ್ ಟೈಪ್ ಆಫ್ ಅನಿಮಲ್ಸ್ ಅಲ್ಲಿ ಕಂಡು ಬರುವಂಥದ್ದು. ಫಾರ್ ಎಕ್ಸಾಂಪಲ್ ನೀವು ಫಿಶ್ ಅಥವಾ ಫ್ರಾಗ್ ಇವುಗಳಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಎಗ್ಸು ಮತ್ತು ಸ್ಪರ್ಮ್ಸ್ ಅನ್ನು ನಾವು ವಾಟರ್ ಮೀಡಿಯಂಗೆ ರಿಲೀಸ್ ಮಾಡುತ್ತೆ. ಆ ರಿಲೀಸ್ಡ್ ಸ್ಪರ್ಮ್ ಅಂಡ್ ಎಗ್ ದೇ ಯೂಸ್ ಟು ಫ್ಯೂಸ್ ಟುಗೆದರ್ ಅಂಡ್ ಫರ್ಟಿಲೈಸೇಷನ್ ವಿಲ್ ಟೇಕನ್ ಪ್ಲೇಸ್ ಅಂಡ್ ರಿಸಲ್ಟೆಡ್ ಇನ್ ಫಾರ್ಮೇಷನ್ ಆಫ್ ಎ ಝೈಗೋಟ್ ಅಂತ ಹೇಳಿ ನಾವು ಕರಿತೀವಿ. ಬಟ್ ಇದು ಈ ಒಂದು ಎಕ್ಸ್ಟರ್ನಲ್ ಫರ್ಟಿಲೈಸೇಷನ್ ಅಲ್ಲಿ ಒಂದು ಡಿಸ್ಅಡ್ವಾಂಟೇಜ್ ಅನ್ನು ನಾವು ನೋಡ್ಬೋದು. ಏನದು ಡಿಸ್ಅಡ್ವಾಂಟೇಜ್ ಅಂತ ಹೇಳಿದರೆ ಇಲ್ಲಿ ರಿಲೀಸ್ಡ್ ಎಗ್ಸ್ ಅಥವಾ ಸ್ಪರ್ಮ್ಸು ಆಫ್ಟರ್ ದ ಫ್ಯೂಷನಿಂಗ್ ಝೈಗೋಟ್ ಇರ್ಬೋದು. ಇಂಥವೇನಾಗುತ್ತೆ ಅಥವಾ ಫಾರ್ಮ್ಡ್ ಆಫ್ ಸ್ಪ್ರಿಂಗ್ಸು ದೇ ಯೂಸ್ ಟು ಬಿ ವೆಲ್ನರಬಲ್ ಟು ದ ಪ್ರಿಡೇಟರ್ಸ್. ವೆಲ್ನರಬಲ್ ಟು ದ ಪ್ರಿಡೇಟರ್ಸ್ ಅಂತ ಹೇಳಿದರೆ ದೇರ್ ಇಸ್ ಎ ಥ್ರೆಟನಿಂಗ್ ಫ್ರಮ್ ದ ಪ್ರಿಡೇಟರ್ಸ್ ಟು ದೋಸ್ ಟೈಪ್ ಆಫ್ ಆರ್ಗ್ಯಾನಿಸಮ್ಸ್. ಅಂದರೆ ಟ್ಯಾಡ್ಪೋಲ್ ಆಗಿದ್ದಾಗ ಅದನ್ನು ಸ್ವ್ಯಾಲೋ ಮಾಡಿಬಿಡ್ತಾರೆ ಬಿಗ್ಗರ್ ಫಿಶಸ್, ಫ್ರಾಗ್ಸು, ಈ ರೀತಿಯಾದಂಥದ್ದು. ಸೊ ದಟ್ ವಿಲ್ ಬಿಕಮ್ ನ್ಯೂಟ್ರಿಷನ್ ಟು ದೋಸ್ ಕೈಂಡ್ ಆಫ್ ದ ಪ್ರಿಡೇಟರ್ಸ್. ಹಾಗಾಗಿ ಅದು ಡಿಸ್ಅಡ್ವಾಂಟೇಜ್ ಇದೆ. ಬಟ್ ದೇರ್ ಇಸ್ ಎ ನೀಡ್ ಆಫ್ ರಿಲೀಸನಿಂಗ್ ಆಫ್ ಮೋರ್ ಲಾರ್ಜ್ ಕ್ವಾಂಟಿಟಿ ಆಫ್ sperms and eggs in that situation. Another one is called as the internal fertilization. Internal fertilization always taken place in most of the that is the mammalians type. ಅದರಲ್ಲಿ ನಾವು ರೆಪ್ಟೈಲ್ಸ್ ಹೇಳ್ಬೋದು, ಬರ್ಡ್ಸ್ ಹೇಳ್ಬೋದು, ಇಸಂಟ್ ಇಟ್, ಮೆಮೇಲಿಯನ್ಸ್ ಹೇಳ್ಬೋದು. ಸೊ ಇಂಥ ಥರದ ಎಲ್ಲ ಒಂದು ಆರ್ಗ್ಯಾನಿಸಮ್ಸ್ ಅಲ್ಲಿ ಈ ಒಂದು ಇಂಟರ್ನಲ್ ಫರ್ಟಿಲೈಸೇಷನ್ ಆಗುತ್ತೆ. ಸೊ ಈ ಇಂಟರ್ನಲ್ ಫರ್ಟಿಲೈಸೇಷನ್ ನಲ್ಲಿ ಯಾವತ್ತೂ ಕೂಡ ಫರ್ಟಿಲೈಸೇಷನ್ ಟೇಕನ್ ಪ್ಲೇಸ್ ವಿತಿನ್ ದ ಫಿಮೇಲ್ ಬಾಡಿ ಅಂತ ಹೇಳ್ತೀವಿ. ಅಲ್ಲಿ ಯೂಶುವಲಿ ಸ್ಪರ್ಮ್ಸ್ ಆರ್ ಗೋಯಿಂಗ್ ಟು ಬಿ ರಿಲೀಸ್ಡ್ ಇನ್ ಟು ದ ಕ್ಲೋಸ್ ವಿಸಿನಿಟಿ ಆಫ್ ದ ಫಿಮೇಲ್ ಗ್ಯಾಮೆಟ್. Fertilization can be ensured. We can say guarantee that fertilization will definitely taken place ಅಂತೇಳಿ. ಸೊ ಇಲ್ಲಿ ಈ ಒಂದು ಫರ್ಟಿಲೈಸೇಷನ್ ಆಸ್ಪೆಕ್ಟ್ಗೆ ಸಂಬಂಧಪಟ್ಟಂತೆ ಒಂದು ಪಾಯಿಂಟ್ ಇದೆ. ಅದಕ್ಕೆ ನಾವು ವಾಟ್ ಆರ್ ಪಾರ್ಥಿನೋಜೆನೆಟಿಕ್ ಟೈಪ್ ಆಫ್ ಅನಿಮಲ್ಸ್ ಅಂತ ಒಂದು ಕ್ವಶನ್ ಬಂದಿದೆ. ಸೊ ಪಾರ್ಥಿನೋಜೆನೆಟಿಕ್ ಅನಿಮಲ್ಸ್ ಅಂತ ಹೇಳಿದರೆ ಫಾರ್ ಎಕ್ಸಾಂಪಲ್ ಕೆಲವು ಈಗ ದಟ್ ಈಸ್ ದ ಟರ್ಕಿ ಬರ್ಡ್ಸ್ ಇದೆ, ಇಸಂಟ್ ಇಟ್, ಟರ್ಕಿ ಬರ್ಡ್ಸ್, ಆಮೇಲೆ lizards ಇರಬಹುದು, and or else in some type of the animals that is what we say that just I will remember that point one, that is rotifers ante. So rotifers, turkey birds, lizards, honey bee.
ಇಂಥ ಕೆಲವು ಆರ್ಗ್ಯಾನಿಸಮ್ಸ್ ಅಲ್ಲಿ ಫೀಮೇಲ್ ಗ್ಯಾಮೆಟ್ ಡೈರೆಕ್ಟ್ ಆಗಿ ಒಂದು ಆಸ್ಪ್ರಿಂಗ್ ಆಗಿ ಕನ್ವರ್ಟ್ ಆಗುತ್ತೆ ವಿತೌಟ್ ಫ್ಯೂಷನಿಂಗ್ ವಿತ್ ಅಪೋಸಿಟ್ ಮೇಲ್ ಗ್ಯಾಮೆಟ್. ಈ ಸಿಚುಯೇಷನ್ ಅನ್ನು ನಾವು ಪಾರ್ಥಿನೋಜೆನೆಟಿಕ್ ಟೈಪ್ ಆಫ್ ಅನಿಮಲ್ಸ್ ಅಂತ ಹೇಳಿ ನಾವು ಕರಿತೀವಿ. ಸೊ ಇದಾದ್ಮೇಲೆ ನೆಕ್ಸ್ಟ್ ಪೋಸ್ಟ್ ಫರ್ಟಿಲೈಸೇಷನ್ ಚೇಂಜಸ್. ಪೋಸ್ಟ್ ಫರ್ಟಿಲೈಸೇಷನ್ ಚೇಂಜಸ್ ಅಲ್ಲಿ ಮುಖ್ಯವಾಗಿ ನಾವು ಒಂದು ಹಂತವನ್ನು ಹೇಳ್ಬೋದು. ಅದು ಯಾವ ಸ್ಟೇಜ್ ಅಂತ ಹೇಳಿದ್ರೆ ಫಾರ್ಮೇಷನ್ ಆಫ್ ದ ಝೈಗೋಟ್ ಅಂಡ್ ಫಾರ್ಮೇಷನ್ ಆಫ್ ದ ಎಗ್ ಅಂತೇಳಿ. ಸೊ ಝೈಗೋಟ್ ಫಾರ್ಮೇಷನ್ ಆಗ್ಬೇಕಂತಂದ್ರೆ ದೇರ್ ಇಸ್ ಎ ಫ್ಯೂಷನಿಂಗ್ ಆಫ್ ದ ಅಪೋಸಿಟ್ ಗ್ಯಾಮೆಟ್ಸ್ that leads to formation of the zygote. Later zygote that is diploidic in condition, it will undergo a division and forms the embryo. So next formation of embryo ಅನ್ನು ನಾವು embryogenesis ಅಂತ ಹೇಳಿ ಕರೆದಿದ್ದೀವಿ. ಸೊ ಈ embryogenesis ಆಗಬೇಕಾದ್ರೆ ಸೊ there is a two stages. ಒಂದಕ್ಕೆ ನಾವು ಮೈಟಾಟಿಕ್ ಸೆಲ್ ಡಿವಿಷನ್ ಆಗುತ್ತೆ. later that mitotic cell division leads to the differentiation of the cell. ಹಾಗಾಗಿ ಆ ಸ್ಟೇಜಸ್ ಅನ್ನು ನಾವು what we say it as a cell division followed by cell differentiation ಅಂತ ಹೇಳಿ ನಾವು ಕರಿತೀವಿ. ಸೆಲ್ ಡಿವಿಷನ್ ಆದಾಗ there is a increase in the number of the cells in the zygote. ಆಮೇಲೆ ಸೆಲ್ ಡಿಫ್ರೆನ್ಸಿಯೇಷನ್ ಅಂತ ಹೇಳಿದ್ರೆ ಫಾರ್ಮ್ಡ್ ಸೆಲ್ಸ್ ಅಲ್ಲಿ ರೆಸ್ಪೆಕ್ಟಿವ್ ಟಿಶ್ಯೂ ದಟ್ ಈಸ್ ದ ಸೆಲ್ಸ್ ಆರ್ ಗೋಯಿಂಗ್ ಟು ಫಾರ್ಮ್ ವಿತ್ ದ ಟಿಶ್ಯೂಸ್ ಎಲ್ಲ ಸೇರಿ ಆರ್ಗನ್ಸ್ ಆಗುತ್ತೆ. ಆಮೇಲೆ ಎಂಟೈರ್ ಆರ್ಗ್ಯಾನಿಸಮ್ ಈಸ್ ಗೋಯಿಂಗ್ ಟು ಬಿ ಫಾರ್ಮ್. ಇನ್ನು ಎರಡು ಥರದ ಒಂದು ಕಂಡೀಷನ್ಸ್ ಅನ್ನು ಎಕ್ಸ್ಪ್ಲೇನ್ ಮಾಡ್ತೀವಿ ನಾವು ಈ ಒಂದು ಪೋಸ್ಟ್ ಫರ್ಟಿಲೈಸೇಷನ್ ಚೇಂಜಸ್ ಅಲ್ಲಿ. ಸೊ ಅನಿಮಲ್ಸ್ ಅಲ್ಲಿ ಈ ಫಾರ್ ಎಕ್ಸಾಂಪಲ್ ಕೆಲವು ಬರ್ಡ್ಸ್ ಇದೆ, ರೆಪ್ಟೈಲ್ಸ್ ಇದೆ, ಇವನ್ನೆಲ್ಲ ನಾವು ಓವಿಪ್ಯಾರಸ್ ಟೈಪ್ ಆಫ್ ಅಂತ ಹೇಳ್ತೀವಿ. ಸೊ ಓವಿಪ್ಯಾರಸ್ ಅಂತ ಹೇಳಿದ್ರೆ ದ ಆರ್ಗ್ಯಾನಿಸಮ್ ವಿಚ್ ಲೇಸ್ ದ ಫರ್ಟಿಲೈಸ್ಡ್ ಎಗ್. ಯಾವ ಒಂದು ಅನಿಮಲ್ಸು ಫರ್ಟಿಲೈಸ್ಡ್ ಎಗ್ ಅನ್ನ ಅವು ಫಾರ್ಮೇಷನ್ ಮಾಡ್ತವೆ ಅವೆಲ್ಲವನ್ನ ನಾವು ಓವಿಪ್ಯಾರಸ್ ಅಂತ ಹೇಳ್ತೀವಿ. ಎಕ್ಸಾಂಪಲ್ ರೆಪ್ಟೈಲ್ಸ್ ಹೇಳ್ಬೋದು, ಬರ್ಡ್ಸ್ ಹೇಳ್ಬೋದು, ಮೋಸ್ಟ್ ಆಫ್ ದಟ್ ಇನ್ವರ್ಟಿಬ್ರೇಟ್ಸ್. ಸೊ ಇವೆಲ್ಲವನ್ನ ನಾವು ಓವಿಪ್ಯಾರಸ್ ಟೈಪ್ ಆಫ್ ಅನಿಮಲ್ಸ್ ಅಂತ ಹೇಳಿ ಕರಿತೀವಿ. ಅಪೋಸಿಟ್ ಟು ದಿಸ್ others are called as viviparous type of animals ಅಂತ ಹೇಳ್ತಾರೆ. So what are these viviparous type of animals ಅಂತ ಹೇಳಿ? So viviparous type of animals ಅಂತಂದ್ರೆ the animal it is going to give birth to a offspring. ಅಂದ್ರೆ ಮರಿಗಳಿಗೆ ಜನ್ಮವನ್ನು ಕೊಡುವಂತ ಜೀವಿಗಳಿಗೆ ನಾವು ವಿವಿಪ್ಯಾರಸ್ ಟೈಪ್ ಆಫ್ ಆರ್ಗ್ಯಾನಿಸಮ್ಸ್ ಅಂತ ಹೇಳ್ತೀವಿ. ಇನ್ನು ಮುಂದುವರೆದು ಇನ್ನೂ ಒಂದು ಥರ್ಡ್ ಟೈಪ್ ಆಫ್ ಕಂಡೀಷನ್ಸ್ ಇದೆ. ಅದು ಆಕ್ಚುಲಿ ನಿಮ್ಮ ಸಿಲೆಬಸ್ ಅಲ್ಲಿ ಪ್ರಿಸ್ಕ್ರೈಬ್ ಮಾಡಿಲ್ಲ. ನಿಮ್ಮ ಸಿಲೆಬಸ್ ಅಲ್ಲಿ ಇರೋದು ವಾಟ್ ಆರ್ ಓವಿಪ್ಯಾರಸ್ ಟೈಪ್ ಆಫ್ ಅನಿಮಲ್ಸ್, ವಾಟ್ ಆರ್ ವಿವಿಪ್ಯಾರಸ್ ಟೈಪ್ ಆಫ್ ಅನಿಮಲ್ಸ್ ವಿತ್ ಎಕ್ಸಾಂಪಲ್ ಕೇಳಿರೋದಿದೆ. ಸೊ ಆದರೆ ಇನ್ನೂ ಒಂದಿದೆ, ಅದನ್ನ ವಿವಿಪ್ಯಾರಸ್ ಟೈಪ್ ಆಫ್ ಅನಿಮಲ್ಸ್ ಅಂತ ಹೇಳಿ ಕರಿತೀವಿ. ಅವು ಫಾರ್ ಎಕ್ಸಾಂಪಲ್ ಕೆಲವು ಬಿಗ್ ಫಿಶಸ್ ಇರ್ಬೋದು, ಫ್ರಾಕ್ಸ್ ಇರ್ಬೋದು, ಆಮೇಲೆ ಸ್ಕಾರ್ಪಿಯನ್, ಈ ಸ್ನೇಕ್ಸ್, ಇವೆಲ್ಲವನ್ನ ನಾವು ವಿವಿಪ್ಯಾರಸ್ ಟೈಪ್ ಆಫ್ ಅನಿಮಲ್ಸ್ ಅಂತ ಹೇಳ್ತೀವಿ. ಅಂದ್ರೆ ಎಗ್ಗು ಫಾರ್ಮೇಷನ್ ಆಗುತ್ತೆ, ಮುಂದೆ ವಿತ್ ಇನ್ ದ ಯುಟರಸ್ ದಟ್ ವಿಲ್ ಹ್ಯಾಚಸ್ ಅಂಡ್ ಫಾರ್ಮ್ಸ್ ದಿ ನ್ಯೂ ಆರ್ಗ್ಯಾನಿಸಮ್ ಆಸ್ಪ್ರಿಂಗ್. ಇದಕ್ಕೆ ನಾವು ವಿವಿಪ್ಯಾರಸ್ ಟೈಪ್ ಆಫ್ ಆರ್ಗ್ಯಾನಿಸಮ್ಸ್ ಅಂತ ಹೇಳಿ ಕರಿತೀವಿ. ಇನ್ನು ಪೋಸ್ಟ್ ಫರ್ಟಿಲೈಸೇಷನ್ ಚೇಂಜಸ್ ಇನ್ ದ ಪ್ಲಾಂಟ್ಸ್ ಅಂತ ಇದೆ ಒಂದು ಪಾಯಿಂಟ್. ಸೊ ಅದು ಕೂಡ ಒಂದು 2 ಮಾರ್ಕ್ಸ್ಗೆ ಕೇಳುವಂತ ಒಂದು ಕ್ವಶನ್. ಅದು ವಾಟ್ ಈಸ್ ದಿಸ್ ಪೋಸ್ಟ್ ಫರ್ಟಿಲೈಸೇಷನ್ ಚೇಂಜಸ್ ಇನ್ ದ ಪ್ಲಾಂಟ್ಸ್ ಅಂತ ಹೇಳಿದ್ರೆ ಮೋಸ್ಟ್ ಆಫ್ ದ ಆಂಜಿಯೋಸ್ಪರ್ಮಿಕ್ ಟೈಪ್ ಆಫ್ ಪ್ಲಾಂಟ್ಸ್ ಅಲ್ಲಿ ನಾವು ಈ ಒಂದು ಪಾಯಿಂಟ್ ಅನ್ನ ಅಬ್ಸರ್ವ್ ಮಾಡ್ತೀವಿ. ಇಲ್ಲಿ ಮುಖ್ಯವಾಗಿ ಏನಾಗುತ್ತೆ ಅಂತ ಹೇಳಿದ್ರೆ ಯೂಶುವಲಿ ಝೈಗೋಟ್ ಏನ್ ಫಾರ್ಮೇಷನ್ ಆಗಿರುತ್ತೆ ದಟ್ ಝೈಗೋಟ್ ಈಸ್ ಗೋಯಿಂಗ್ ಟು ಬಿ ಫಾರ್ಮ್ಡ್ ಇನ್ ದ ಓವ್ಯೂಲ್. ಮುಂದೆ ಓವ್ಯೂಲ್ that is the first zygote, it is formed in the ovule, it will become the embryo and ovule will be modified into the actual seed and ovary formed is going to be modified into the ripened ovary is going to be formed into the actual fruit. Later there is a formation of a pericarp, it is by the 2 integuments of the seed. So pericarp is nothing but a wall layer of the fruit. Later from the fruit there is a dispersal of the seeds. Later those seeds will germinate into a actual new plant body. So idistu concept anna ನಾವು ಹೋದ ಕ್ಲಾಸ್ಗಳಲ್ಲಿ ಪ್ರಾಕ್ಟೀಸ್ ಮಾಡಿದ್ದಿತ್ತು, ಡಿಸ್ಕಸ್ ಮಾಡಿದ್ದಿತ್ತು. ಇವುಗಳನ್ನು ನೀವು ಒಂದಲ್ಲ 2 ಸಲ ಚೆನ್ನಾಗಿ ಓದ್ಕೊಂಡು ಯಾವುದೇ ಥರದ ಏನಾದರೂ ಡೌಟ್ಸು ಅಥವಾ ಕ್ವಶನ್ಸ್ ಇತ್ತು ಅಂತ ಹೇಳಿದರೆ ನೀವು ಅವುಗಳನ್ನು ನೆಕ್ಸ್ಟ್ ಕಾಲೇಜ್ ರೀಓಪನ್ ಆದಾಗ ನಾವು ಅದನ್ನು ಡಿಸ್ಕಸ್ ಮಾಡಲಿಕ್ಕೆ ಅವಕಾಶ ಆಗುತ್ತೆ.
ನನ್ನದೊಂದು ರಿಕ್ವೆಸ್ಟ್ ಇದೆ ನನ್ನ ಸ್ಟೂಡೆಂಟ್ಸಲ್ಲಿ, ಏನು ಅಂತ ಹೇಳಿದರೆ, ಈ ಒಂದು ಚಾಪ್ಟರ್ ನಾನೇನೀಗ ಕಂಪ್ಲೀಟ್ ಮಾಡಿದ್ದೀನಿ ನಿಮಗೆ. ಸೊ ಈ ಚಾಪ್ಟರ್ನ ಸುಮಾರು ಒಂದು 2-3 ಸಲ ನೀವು ಓದಿ ಪ್ರಾಕ್ಟೀಸ್ ಮಾಡಿಕೊಂಡು ಮನದಟ್ಟು ಮಾಡಿಕೊಳ್ಳಿ. ಒಂದು ಪೇಪರಲ್ಲಿ ಏನಾದರೂ ಈ ಚಾಪ್ಟರ್ಗೆ ಸಂಬಂಧಪಟ್ಟಂಥ ಕ್ವಶನ್ಸ್ ಇದ್ದರೆ, ಡೌಟ್ಸ್ ಇದ್ದರೆ ಅವನ್ನ ನೀವು ನೋಟ್ ಮಾಡ್ಕೊಂಡಿದ್ದು ರೆಗ್ಯುಲರ್ ಪೀರಿಯಡಲ್ಲಿ ನೀವು ಅವರನ್ನು ನನ್ನ ಗಮನಕ್ಕೆ ತಂದರೆ ನಾನು ಗ್ಯಾರಂಟಿ ನಿಮಗೆ ಅವುಗಳ ಬಗ್ಗೆ ಡೌಟ್ಸನ್ನು ಕ್ಲಾರಿಫೈ ಮಾಡ್ತೀನಿ. ಯಾವುದೇ ಕ್ವಶನ್ಸ್ ಇದ್ರೂ ಕೂಡ ನೀವು ಆ ಸಂದರ್ಭದಲ್ಲಿ ಕೇಳುವಂತ್ರಿ, ಅದಕ್ಕೆ ಅವಕಾಶ ಮಾಡಿಕೊಡ್ತಾ. ಸೊ ಈ ಒಂದು ಚಾಪ್ಟರ್ನ ನಾನು ಇವತ್ತಿನ ದಿನ ಮುಗಿಸಿದ್ದೀನಿ. ಸೊ ಇದ್ರ ಬಗ್ಗೆ ನಿಮಗೆ ಯಾವ ಥರದ ಒಂದು ಅನಿಸಿಕೆ ಇದೆ ಅದನ್ನು ನೀವು ಓಪನ್ ಆಗಿ ಎಕ್ಸ್ಪ್ರೆಸ್ ಮಾಡಲಿಕ್ಕೆ ಅವಕಾಶ ಇದೆ. ಥ್ಯಾಂಕ್ ಯು ವೆರಿ ಮಚ್. ಸೊ ನೆಕ್ಸ್ಟ್ ಕ್ಲಾಸಲ್ಲಿ ಅಂದರೆ ಟುಮಾರೋ ಐ ಆಮ್ ಗೋಯಿಂಗ್ ಟು ಸ್ಟಾರ್ಟ್ ವಿತ್ ನ್ಯೂ ಚಾಪ್ಟರ್ ದಟ್ ಈಸ್ ಕನ್ಸರ್ನ್ ವಿತ್ ಸೆಕ್ಷುವಲ್ ರಿಪ್ರೊಡಕ್ಷನ್ ಇನ್ ಆಂಜಿಯೋಸ್ಪರ್ಮಿಕ್ ಪ್ಲ್ಯಾಂಟ್ಸ್ ಅಂತ ಹೇಳಿ ನಾನು ಡಿಸ್ಕಸ್ ಮಾಡೋನಿದ್ದೀನಿ. ಸೊ ಅದ್ರ ಬಗ್ಗೆ ಟುಮಾರೋ ಕ್ಲಾಸಲ್ಲಿ ನಾವು ಡಿಸ್ಕಸ್ ಮಾಡೋಣ. ಥ್ಯಾಂಕ್ ಯು.